ವಿಜೇಂದ್ರ ವಿರುದ್ಧವಾಗಿ ರಮೇಶ್ ಜಾರಕಿಹೊಳಿ ಗುಡುಗಿದ್ದಾರೆ. ಎಸ್ಸಿ ಎಸ್ಟಿ ಮಾಜಿ ಶಾಸಕರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಇವರು. ರಮೇಶ್ ಜಾರಕಿಹೊಳಿ ಅವರು ನೇರವಾಗಿ ಹೇಳ್ತಾ ಇದ್ದಾರೆ, ಬಿಜೆಪಿಯಲ್ಲಿ ಯಾರೆಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇಂಥ ಶಾಸಕರಿದ್ದಾರೋ ಮಾಜಿ ಶಾಸಕರಿದ್ದಾರೋ ಅಂತಹವರ ಮೇಲೆ ವಿಜೇಂದ್ರ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಇಲ್ಲಿ ಮುಂದಿನ ದಿನಗಳಲ್ಲಿ ಎಸ್ಸಿ ಎಸ್ಟಿಗಳಿಗೆ ಬಿಜೆಪಿಯಲ್ಲಿ ಟಿಕೆಟ್ ಕೊಡಲ್ಲ ಅಂತ ತಲೆ ಕೆಡಿಸ್ತಾ ಇದ್ದಾರೆ ಇವರು. ಈ ಥರ ನೀವೆಲ್ಲ ಮಾಡಿದ್ರೆ ಎಸ್ಸಿ ಎಸ್ಟಿಗಳಿಗೆ ಬಿಜೆಪಿಯಲ್ಲಿ ಟಿಕೆಟನ್ನು ಕೊಡಲ್ಲ ಅಂತ ಮಾಜಿ ಶಾಸಕರಿಗೆ ತಲೆ ಕೆಡಿಸ್ತಾ ಇದ್ದಾರೆ. ವಿಜೇಂದ್ರ ಜೊತೆ ಲಿಂಗಾಯತ ಒಕ್ಕಲಿಗ ಯಾವ ಶಾಸಕರು ಇಲ್ಲ. ಲಿಂಗಾಯತ ಶಾಸಕರು ವಿಜೇಂದ್ರ ಜೊತೆಗಿಲ್ಲ, ಒಕ್ಕಲಿಗ ಶಾಸಕರು ಕೂಡ ಇಲ್ಲ. ಅವರನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಇವರು. ರೇಣುಕಾಚಾರ್ಯಗೆ ಈ ವಿಜೇಂದ್ರ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ಳೋದು ಬಿಟ್ಟು ಬೇರೆ ದಾರಿ ಅವ್ರಿಗೂ ಏನೂ ಇಲ್ಲ. ನಾವು ಯತ್ನಾಳ್ ಅವ್ರಿಗೆ ಪೂರ್ಣ ಪ್ರಮಾಣದಲ್ಲಿ ಬೆಂಬಲಿಸಿ ಅವರನ್ನು ನಿಂತ್ಕೊಳ್ತೀವಿ. ನಾವು ಅವ್ರು ಏನು ಹೇಳ್ತಾರೋ ಅದನ್ನು ಕೇಳಕ್ಕೆ ನಾವು ರೆಡಿ ಇದ್ದೀವಿ. ಯಡಿಯೂರಪ್ಪ ಅವರ ಧೂಳು ಸಹಿತ ವಿಜೇಂದ್ರ ಆಗೋಕ್ಕಾಗಲ್ಲ. ಯಡಿಯೂರಪ್ಪ ಅವರ ಧೂಳು ಅಲ್ಲ ವಿಜೇಂದ್ರ. ಸಮರ್ಥ ಅಧ್ಯಕ್ಷರನ್ನು ಕೊಡಿ ಅಂತ ಹೈಕಮಾಂಡ್ಗೆ ನಾವು ಕೇಳ್ತೀವಿ. ವಿಜೇಂದ್ರ ವಿರುದ್ಧವಾಗಿ ಏಕವಚನದಲ್ಲಿಯೇ ರಮೇಶ್ ಜಾರಕಿಹೊಳಿ ಕಿಡಿಕಾರಿದ್ದಾರೆ. ಅವ್ರು ಮಾಡೋದು ಇವತ್ತು ರಾಜ್ಯಾಧ್ಯಕ್ಷ ಆಗಿ ವಿಜೇಂದ್ರ ಅವರು ಮಾಜಿ ಶಾಸಕ, ವಿಶೇಷವಾಗಿ ಎಸ್ಸಿ ಎಸ್ಟಿ ಶಾಸಕರ ಹತ್ರ ನೋಡಿ ಎಲ್ಲ ತೆಗೆದು ನೋಡಿ ಅವ್ರು ದಬಾಣಿ ಕೊಟ್ಟು ನೀವು ಬರ್ದಿದ್ರೆ ನೀವು ಮುಂದಿನ ಟಿಕೆಟ್ ಕೊಡೋದಿಲ್ಲ ಅಂತೇಳಿ ಕರ್ಸತ್ತಾರ. ಲಿಂಗಾಯತ ಶಾಸಕ ಯಾರು ಇಲ್ಲ, ಒಕ್ಕಲಿ ಶಾಸಕ ಯಾರು ಇಲ್ಲ. ನೀವು ಕೇಳಪ್ಪ ನೋಡಿ ಕೇಳ್ತೀಯ ಅಲ್ಲಿ ನೋಡಿ, ಅಲ್ಲಿ ಅವ್ರು ವಿಡಿಯೋ ಕೇಳಿ ಅದರಲ್ಲಿ ಪ್ರತಾಪ್ ಪಾಟೀಲ್ ಇದಾರೆ, ನನ್ನ ಬೆನ್ನ ಪೂರ ಅವ್ರ ಜೀವನ ಹಾಳ್ಕೊಂಡ್ರೆ ಅವ್ರು ಯಾಕೆ ಸಾಧ್ಯದ. ಅಲ್ಲಿ ವೈ ಸಂಪಂಗಿ ಅದಾರ, ಹರ್ಷವರ್ಧನ್ ಅದಾರ, ಮಸಾಲ ಜಯರಾಮ್ ಅದಾರ, ಇನ್ನೂ ಅನೇಕ ನಾಯಕರು ಅದಾರ. ನನ್ನ ಸಂಪರ್ಕದ ಅಲ್ಲಿ ಇದ್ದಂಥ 70% ನನ್ನ ಜನ ಅದಾರೆ. ನಮ್ಮ ಜನ ಅಂದ್ರೆ ನಮ್ಮ ಮಿತ್ರ ಅದಾರೆ. ನಾವು ಅಕಸ್ಮಾತ್ ನಮ್ಮ ಮಿತ್ರ ಮಂಡಳಿ ಇದಾರೆ, ಅವ್ರು ಬಿಡ್ರಿ ಯಾರು ಮಾತಾಡ್ತಾ. ಪಾಪ ನಾವು ರೇಣುಕಾಚಾರ್ಯ ಬಗ್ಗೆ ಒಳ್ಳೆ ಮನುಷ್ಯ, ಒಳ್ಳೆ ಫ್ರೆಂಡ್. ಅವ್ನಿಗೆ ಅನಿವಾರ್ಯ ಇದೆ, ಅಪ್ಪ ಮಕ್ಕ ಸಮರ್ಥ ಮಾಡೋಕೆ ಅನಿವಾರ್ಯತೆ ಮಾಡತಾನೆ. ಅದಕ್ಕೆ ನಾವು ರೇಣುಕಾಚಾರ್ಯ ಬಗ್ಗೆ ಕಾಮೆಂಟ್ಸ್ ಮಾಡೋದಿಲ್ಲ. ಅವ್ನು ಅನಿವಾರ್ಯತೆ ಮಾಡಲಿ, ಪಾಪ ಅವ್ನು ಡ್ಯೂಟಿ ಮಾಡ್ತಾರೆ, ಅವ್ನು ನಮ್ಮ ಡ್ಯೂಟಿ ನಾವು ಮಾಡ್ತೇವೆ. ನಾವು ನನ್ನ ಮಿತ್ರ ಶಾಸಕದಲ್ಲಿ 70% ಮಂದಿ ಇದಾರಲ್ಲ, ಬರಲಿ ರಮೇಶ್ ಜಾರಕಿಹೊಳಿ ನಿಮ್ಮ ತಪ್ಪತ್ತು ಹೇಳಿ ಅವ್ರು ಶರಣರಾವ್ ಅವ್ರು ಹೇಳಿದ್ ಕೇಳ್ತಾನ. 70% ಮಂದಿ ಅದು ಬಿ ಸಿ ಪಾಟೀಲ್ ಅಲ್ಲ. ಬಿ ಸಿ ಪಾಟೀಲ್ ಬಗ್ಗೆ ನೋ ಕಾಮೆಂಟ್ಸ್. ಬಿ ಸಿ ಪಾಟೀಲ್ ಮಾತಾಡಲಿ. ರೇಣುಕಾಚಾರ್ಯ ಬಗ್ಗೆ ಪಾಪ ನನ್ನ ಫ್ರೆಂಡ್, ಅವನ ಬಗ್ಗೆನೂ ಮಾತಾಡಿ ನಂಗೆ ಗೌರವ ಇದೆ. ಬಿ ಸಿ ಪಾಟೀಲ್ ಮಾತಾಡೋದಿಲ್ಲ. ಆ 70% ಮಂದಿ ಹೆಸರು ಕೊಡ್ತಾನ. ಅವ್ರು ಬಂದು ಕ್ಲೋಸ್ ಓವರ್ನಲ್ಲೇ ನಾನು ಕನ್ವಿನ್ಸ್ ಮಾಡಲಿ, ನೀವು ಮಾಡೋದು ತಪ್ಪತ್ತಿ.